ಬೇಸಿಗೆಯಲ್ಲಿನ ಬಿಸಿ ತಾಪಮಾನದಿಂದ ಶೆಕೆಯ ಜೊತೆಗೆ ದೇಹದಲ್ಲಿ ನಿರ್ಜಲೀಕರಣದ ಆಯಾಸದಂಥ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತದೆ. ಹೌದು, ಶೆಕೆಯಿಂದ ದೇಹ ಹೆಚ್ಚು ಬೆವರುವ ಕಾರಣ ಮೈಯಿಂದ ಬೆವರು ಹರಿದು ಹೋದಷ್ಟು ನಮ್ಮ ದೇಹಕ್ಕೆ ನೀರಿನ ಅಗತ್ಯವಿರುತ್ತದೆ. ಇದನ್ನು ಸರಿದೂಗಿಸಲು ನೀರು ಕುಡಿಯುವುದು ಅಗತ್ಯ. ಇಲ್ಲದಿದ್ದರೆ ನಿರ್ಜಲೀಕರಣದಂಥ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಬೇಸಿಗೆಯಲ್ಲಿ ಹೆಚ್ಚು ಬಾಯಾರಿಕೆಯಾಗುವ ಕಾರಣ ಕೆಲವರು ಜ್ಯೂಸ್, ಎಳ್ನೀರು, ತಂಪು ಪಾನೀಯಗಳು ಕುಡಿದರೆ ಇನ್ನು ಕೆಲವರು ದಾಹ ತೀರಿಸಲು ಫ್ರಿಡ್ಜ್ನಲ್ಲಿರುವ ಕೋಲ್ಡ್ ನೀರನ್ನೇ ಘಟಘಟನೆ ಕುಡಿಯುತ್ತಾರೆ. ಈ ಕೋಲ್ಡ್ ನೀರು ಕುಡಿಯುವುದರಿಂದ ದೇಹದ ಜಲಸಂಚಲನವನ್ನು ಕಾಪಾಡಿಕೊಳ್ಳಬಹುದೇ? ಬಿಸಿ ನೀರು ಅಥವಾ ಕೋಲ್ಡ್ ನೀರು, ಈ ಬೇಸಿಗೆಯಲ್ಲಿ ಯಾವ ನೀರು ಕುಡಿದರೆ ಸೂಕ್ತ ಎಂಬುದನ್ನು ಕಂಟೆಂಟ್ ಕ್ರಿಯೇಟರ್ ಸೈಯದ್ ಶಾಯನ್ ಅವರು ಒಂದು ಪ್ರಯೋಗದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಈ ಸುಡು ಬೇಸಿಗೆಯಲ್ಲಿ ಕೋಣೆಯ ತಾಪಮಾನ ಅಥವಾ ಬಿಸಿ ನೀರಿನ ಬದಲಾಗಿ ಜನರು ಹೆಚ್ಚಾಗಿ ಫ್ರಿಡ್ಜ್ನಲ್ಲಿರುವ ಕೋಲ್ಡ್ ನೀರನ್ನೇ ಕುಡಿಯಲು ಇಷ್ಟಪಡ್ತಾರೆ. ಆದರೆ ಈ ಬಿರು ಬೇಸಿಗೆಯಲ್ಲಿ ಕೋಲ್ಡ್ ನೀರು ಕುಡಿಯುವುದು ಅಷ್ಟು ಸೂಕ್ತವಲ್ಲ. ಯಾಕೆಂದರೆ ಈ ಸಮಯದಲ್ಲಿ ದೇಹ ನಿರ್ಜಲೀಕರಣದಂಥ ಸಮಸ್ಯೆಗಳು ಎದುರಿಸುವುದರಿಂದ ಕೋಲ್ಡ್ ನೀರು ಕುಡಿದರೆ ಅಥವಾ ದೇಹವನ್ನು ಹೈಡ್ರೇಟ್ ಮಾಡಲು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅದೇ ಬಿಸಿ ಅಥವಾ ಕೋಣೆಯ ಉಷ್ಣಾಂಶದ ನೀರನ್ನು ಕುಡಿಯುವುದರಿಂದ ದೇಹ ಬೇಗ ಹೈಡ್ರೇಟ್ ಆಗುತ್ತದೆ. ಹಾಗಾಗಿ ಈ ಬೇಸಿಗೆಯಲ್ಲಿ ಕೋಲ್ಡ್ ನೀರು ಬದಲು ಬಿಸಿ ಅಥವಾ ಕೋಣೆ ಉಷ್ಣಾಂಶದ ನೀರು ಕುಡಿಯುವುದೇ ಉತ್ತಮ. ಕಂಟೆಂಟ್ ಕ್ರಿಯೇಟರ್ ಸೈಯದ್ ಶಾಯನ್ ಅವರು ಈ ಮಾಹಿತಿಯನ್ನು ಪ್ರಯೋಗದ ಮೂಲಕ ತಿಳಿಸಿಕೊಟ್ಟಿದ್ದಾರೆ.